ಜೈ ಶ್ರೀರಾಮ್. ಶೃಂಗೇರಿ ಸಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಹಳೆ ಕಾಲದ ತಿಂಡಿಯಾದಂತಹ ಪುಟ್ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 1 ಕಪ್ ಅಕ್ಕಿ ಹಿಟ್ಟು, ದೊಡ್ಡದೊಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಒಣಕಾಯಿ ಅಥವಾ ಕೊಬ್ಬರಿ, ಕರಿಬೇವು, ಹಾಗೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟು ನಾವು ಎಷ್ಟು ತಗೊಳ್ತೀವೋ ಅದರಲ್ಲಿ ಅರ್ಧ ಮಾತ್ರ ಹಾಕೋಬೇಕು. ಫಸ್ಟು ಅರ್ಧ ಹಾಕೊಂಡು ಇದಕ್ಕೆ ಬಿಸಿ ನೀರನ್ನ ಕಾಯಿಸಿ ಹಾಕಿ ಕಲಿಸ್ಕೋಬೇಕು. ಫಸ್ಟ್ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಳ್ತೀನಿ. ತಣ್ಣದ ಮೇಲೆ ಉಳಿದಿರೋ ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಕೋಬಹುದು. ಇದು ಬೆಳಿಗ್ಗೆ ತಿಂಡಿಗಾರು ಮಾಡ್ಕೋಬಹುದು ಅಥವಾ ಸಂಜೆ ಸ್ನಾಕ್ಸ್ ತರ ಮಾಡೋಕೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದು ಸ್ಮೆಲ್ಲಿಗೆ 1 ಚಮಚ ಜೀರಿಗೆನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಮೆಣಸಿನ ಹಿಟ್ಟು ಹಾಕ್ತಾ ಇದ್ದೀನಿ ಖಾರಕ್ಕೆ. ಬೇಕಾದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇದು ತಣ್ಣದ ಮೇಲೆ ಸ್ವಲ್ಪ ಈ ಉಳಿದಿರೋ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಈ ಈರುಳ್ಳಿ ಹೆಚ್ಚಿರೋದು ಇದನ್ನೆಲ್ಲ ಸ್ವಲ್ಪ ನುರಿದು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಷ್ಟು ಹಾಕಿದ್ರೂ ಹೆಚ್ಚೇನಾಗಲ್ಲ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ನೋಡೋಕೆ ಮದ್ದು ವಡೆ ತರ ಇರುತ್ತೆ, ಅದರ ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬರೀ ಅಕ್ಕಿ ಹಿಟ್ಟು ಮಾತ್ರ ಹಾಕಿ ಮಾಡೋಂಥ ತಿಂಡಿ. ಇದು ಬೇಕು ಅನ್ಸಿದ್ರೆ ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕೋಬಹುದು. ಬಿಸಿ ನೀರೇ ಇತ್ತು, ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಮಾಮೂಲಿ ರೊಟ್ಟಿ ಮಾಡೋ ಅದಕ್ಕೆ ಬರಬೇಕು. ಉಂಡೆ ಕಟ್ಟಿ ತಟ್ಟೋ ಹಾಗೆ. ರೊಟ್ಟಿ ಹಿಟ್ಟು ತರ ಇದನ್ನ 10 ನಿಮಿಷ ಬಿಟ್ಟು ಇದನ್ನ ಈ ತರ ಸಣ್ಣ ಸಣ್ಣದಾಗಿ ಮುದ್ದೆ ಮಾಡಿದೀನಿ. ರೊಟ್ಟಿಗೆ ಬೇಕಾಗುವಷ್ಟಲ್ಲ, ಸ್ವಲ್ಪ ಚಿಕ್ಕದಾಗಿ. ಇದನ್ನ ರೊಟ್ಟಿ ಶೀಟಲ್ಲಿ ಎಣ್ಣೆ ಹಚ್ಕೊಂಡು ತಟ್ಕೊಳ್ತಾ ಇದ್ದೀನಿ. ತುಂಬಾ ತೆಳು ತಟ್ಟಿದ್ರೆ ಬೇಯಿಸಕ್ ಕಷ್ಟ ಆಗತ್ತೆ. ಎಣ್ಣೆ ಕಾದಿದೆ, ಇದಕ್ಕೆ ರೊಟ್ಟಿ ಬಿಡ್ತಾ ಇದ್ದೀನಿ. ಬೆಂದಿದೆ, ತೆಗಿತಾ ಇದ್ದೀನಿ. ಮಾಮೂಲಿ ರೊಟ್ಟಿ ಮಾಡೋದಕ್ಕಿಂತನೂ ಇದು ಬೇಗ ಆಗುತ್ತೆ. ಎಣ್ಣೆ ಒಂದೇ ಸತಿ ಕಾದಿರೋದ್ರಿಂದ ಬೇಗ ಬೇಗ ತಿಂಡಿ ಮಾಡ್ಬೋದು.
ಪುಟ್ರೊಟ್ಟಿ ಸವಿಯಲು ಸಿದ್ಧ. ಜೊತೆಗೆ ಕಾಯಿ ಚಟ್ನಿ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.